ಯುವಕರು ಸಾಲದ ಸುಲಿಗೆ ಸಿಲುಕಲು ಹಲವು ಕಾರಣಗಳಿವೆ. ಬದಲಾದ ಜೀವನ ಶೈಲಿ, ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಆರ್ಥಿಕ ಒತ್ತಡಗಳು ಇದರ ಮೇಲೆ ನೇರ ಪರಿಣಾಮ ಬೀರ್ತಾ ಇವೆ. ಜನರು ಹೇಗೆ ಸಾಲ ಮಾಡ್ತಾರೆ ಅಂತ ನಡೆಸಿದಂತಹ ಸಮೀಕ್ಷೆಯನ್ನು ಗಮನಿಸಿದ್ರೆ ನಿಜಕ್ಕೂ ಆತಂಕ ಮೂಡುತ್ತದೆ. ಹಣವನ್ನು ಹೇಗೆ ಉಳಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಬಡ್ಡಿಯ ಲೆಕ್ಕಾಚಾರ ಹೇಗೆ ಎನ್ನುವ ಅರಿವು ಅನೇಕ ಯುವಕರಲ್ಲಿ ಇರುವುದಿಲ್ಲ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಇಂದಿನ ದಿನಗಳಲ್ಲಿ ಯುವಕರು ಸಾಲದ ಸುಲಿಗೆ ಸಿಲುಕಲು ಹಲವು ಕಾರಣಗಳಿವೆ. ಬದಲಾದ ಜೀವನ ಶೈಲಿ, ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಆರ್ಥಿಕ ಒತ್ತಡಗಳು ಇದರ ಮೇಲೆ ನೇರ ಪರಿಣಾಮ ಬೀರ್ತಾ ಇವೆ. ದೇಶದಲ್ಲಿ ಜನರು ಯಾಕೆ ಸಾಲ ತೆಗೆದುಕೊಳ್ತಾರೆ, ಯಾವ ವಿಧಾನದ ಮೂಲಕ ಸಾಲ ತೆಗೆದುಕೊಳ್ತಾರೆ, ಸಾಲದ ಉದ್ದೇಶಗಳೇನು ಎನ್ನುವುದರ ಬಗ್ಗೆ ಬ್ಯಾಂಕೇತರ ಹಣಕಾಸು ಕಂಪನಿ ಹೋಮ್ ಕ್ರೆಡಿಟ್ ಭಾರತದಲ್ಲಿನ ಜನರು, ಅದರಲ್ಲೂ ಹೆಚ್ಚಾಗಿ ಯುವ ಸಮುದಾಯ ಹೇಗೆ ಸಾಲ ಮಾಡ್ತಾರೆ ಅನ್ನುವುದನ್ನು ಸಮೀಕ್ಷೆ ಮಾಡಿದೆ. ಯುವ ಸಮೂಹ ಹೇಗೆಲ್ಲ ಸಾಲದ ಸುಳಿಯಲ್ಲಿ ಸಿಲುಕ್ತಾ ಇದೆ ಎನ್ನುವುದನ್ನು ಗಮನಿಸ್ತಾ ಹೋಗೋಣ. ಜೀವನ ಶೈಲಿ ಮತ್ತು ಸಾಮಾಜಿಕ ಒತ್ತಡ. ಸೋಷಿಯಲ್ ಮೀಡಿಯಾಗಳಲ್ಲಿ ಇತರರ ಐಷಾರಾಮಿ ಜೀವನವನ್ನು ನೋಡಿ ತಾವು ಕೂಡ ಹಾಗೆ ಬದುಕಬೇಕು ಅನ್ನುವಂತಹ ಹಂಬಲದಲ್ಲಿ ದುಬಾರಿ ಬಟ್ಟೆ, ವಾಚ್, ಬೈಕ್ಗಳನ್ನು ಖರೀದಿಸುವುದು ಇತ್ಯಾದಿಯನ್ನು ಒಳಗೊಂಡು ಖರೀದಿಗಾಗಿ ಐಷಾರಾಮಿ ಬದುಕಿಗೆ ಮೊರೆ ಹೋದಾಗ ಸಾಲದ ಸುಳಿಗೆ ಸಿಲುಕ್ತಾರೆ. ಗ್ಯಾಜೆಟ್ಸ್ ಮೇಲೆ ಅತಿಯಾದಂತಹ ವ್ಯಾಮೋಹ. ಪ್ರತಿ ವರ್ಷ ಬಿಡುಗಡೆ ಆಗುವಂತಹ ಹೊಸ ಮಾಡೆಲ್ನ ಐಫೋನ್ ಅಥವಾ ದುಬಾರಿ ಲ್ಯಾಪ್ಟಾಪ್ಗಳನ್ನು ಹೊಂದಲು EMI ಮೊರೆ ಹೋಗ್ತಾರೆ. ಸುಲಭವಾಗಿ ಸಾಲ ನೀಡುವ ಅಪ್ಲಿಕೇಶನ್ಸ್ಗಳು, ಈಸಿ ಆಕ್ಸೆಸ್ ಟು ಕ್ರೆಡಿಟ್, ಇನ್ಸ್ಟ್ಯಾಂಟ್ ಲೋನ್ ಆ್ಯಪ್ಸ್ ಅಂತಹ ನಾವಿದನ್ನು ಕರಿತೇವೆ. ಮೊಬೈಲ್ನಲ್ಲಿ ಕೆಲವೇ ನಿಮಿಷಗಳಲ್ಲಿ ಸಾಲ ನೀಡುವ ನೂರಾರು ಆ್ಯಪ್ಗಳಿವೆ. ಯಾವುದೇ ದಾಖಲೆಗಳಿಲ್ಲದೆ ಹಣ ಸಿಗೋದ್ರಿಂದ ಅದರ ಬಡ್ಡಿ ದರವನ್ನು ಗಮನಿಸಿದರೆ ಯುವಕರು ಸಾಲ ಮಾಡ್ತಾರೆ. ಇನ್ನು ಬೈ ನೌ ಪೇ ಲೇಟರ್, ಅದನ್ನು BNPL ಅಂತ ಕರಿತೇವೆ. ಈಗ ಖರೀದಿಸಿ ನಂತರ ಪಾವತಿಸಿ ಅನ್ನುವಂತಹ ಆಕರ್ಷಕ ಆಫರ್ಗಳು ಅಗತ್ಯವಿಲ್ಲದೇ ಇದ್ರೂ ಕೂಡ ವಸ್ತುಗಳನ್ನು ಖರೀದಿಸುವಂತೆ ಪ್ರೇರೇಪಿಸ್ತವೆ. ಶಿಕ್ಷಣ ಮತ್ತು ವೃತ್ತಿ ಬೆಳವಣಿಗೆ, ಎಜುಕೇಷನ್ ಆ್ಯಂಡ್ ಕರಿಯರ್. ವಿದೇಶದಲ್ಲಿ ಓದಲು ಅಥವಾ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪದವಿ ಪಡೆಯಲು, ಅಲ್ಲಿ ಶಿಕ್ಷಣ ಅಥವಾ ಪದವಿ ಪಡೆದರೆ ಮಾತ್ರ ಒಳ್ಳೆಯ ಉದ್ಯೋಗ ದೊರೆಯುತ್ತದೆ ಅನ್ನುವಂತಹ ಪೂರ್ವಗ್ರಹದಿಂದ ಭಾರಿ ಮೊತ್ತದ ಎಜುಕೇಷನ್ ಲೋನ್ ಪಡೆಯುವುದು, ಸಾಲ ಕಟ್ಟುವುದಕ್ಕೆ ಪರದಾಡುವುದು ಯುವಕರ ನಿತ್ಯದ ಜೀವನ ಶೈಲಿ ಎಂಬಂತಾಗಿದೆ. ಕೌಶಲ್ಯ ಅಭಿವೃದ್ಧಿಯನ್ನು ವೃದ್ಧಿಸಿಕೊಳ್ಳುವುದಕ್ಕೆ, ಹೊಸ ಕೋರ್ಸ್ಗಳನ್ನು ಕಲಿಯಲು ಅಥವಾ ಸ್ವಂತ ಉದ್ಯಮ, ಅದನ್ನು ನಾವು ಈಗ ತುಂಬ ಸ್ಟ್ಯಾಂಡರ್ಡ್ ಆಗಿ ಸ್ಟಾರ್ಟಪ್ ಅಂತ ಕರಿತೇವೆ, ಅದನ್ನು ಆರಂಭಿಸುವುದಕ್ಕೆ ಯುವಕರು ಸಾಲದ ಮೊರೆ ಹೋಗ್ತಾ ಇದ್ದಾರೆ. ಆರ್ಥಿಕ ಅಸ್ಥಿರತೆ ಮತ್ತು ಹಣದುಬ್ಬರ, ಫಿನಾನ್ಷಿಯಲ್ ಇನ್ಸ್ಟಾಬಿಲಿಟಿ ಅಂತ ಕರಿತೀವಿ. ಇದು ಯುವಕರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಿರುವಂತಹ ಸಮಸ್ಯೆ. ಕಡಿಮೆ ಸಂಬಳ, ಹೆಚ್ಚಿನ ಖರ್ಚು ಯುವಕರ ಜೀವನ ಶೈಲಿಯಾಗಿಬಿಟ್ಟಿದೆ. ನಗರ ಪ್ರದೇಶಗಳಲ್ಲಿ ವಾಸಿಸುವಂಥ ಯುವಕರಿಗೆ ಬರುವಂತಹ ಸಂಬಳಕ್ಕಿಂತ ಮನೆ ಬಾಡಿಗೆ, ಸಾರಿಗೆ ಮತ್ತು ಊಟ ತಿಂಡಿಗಳ ಖರ್ಚುಗಳು ಹೆಚ್ಚಾಗಿರ್ತವೆ. ತಿಂಗಳ ಕೊನೆಯಲ್ಲಿ ಹಣದ ಕೊರತೆಯಾದಂತಹ ಸಂದರ್ಭದಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಸಾಲದ ಮೊರೆ ಹೋಗ್ತಾರೆ. ಇನ್ನು ತುರ್ತು ಅಗತ್ಯಗಳು ಎದುರಾದಾಗಲಂತೂ ಸಾಲವೇ ಗತಿ ಎನ್ನುವಷ್ಟರ ಮಟ್ಟಿಗೆ ಅವರ ಜೀವನ ಶೈಲಿ ಬದಲಾಗಿದೆ. ಉಳಿತಾಯದ ಕಾನ್ಸೆಪ್ಟ್ ಯುವಕರ ಬದುಕಿನಲ್ಲಿ ಇಲ್ಲದಾಗಿದೆ. ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು ಅಥವಾ ಮನೆಯಲ್ಲಿ ಹಠಾತ್ ಖರ್ಚುಗಳನ್ನು ನಿಭಾಯಿಸಲು ಉಳಿತಾಯ ಇಲ್ಲದಿದ್ದಾಗ ಸಾಲ ಮಾಡುವುದು ಅನಿವಾರ್ಯ ಆಗುತ್ತೆ. ಆರ್ಥಿಕ ಸಾಕ್ಷರತೆಯ ಕೊರತೆ ಅಥವಾ ಅದನ್ನು ಲ್ಯಾಕ್ ಆಫ್ ಫಿನಾನ್ಷಿಯಲ್ ಲಿಟರಸಿ. ಹಣವನ್ನು ಹೇಗೆ ಉಳಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಬಡ್ಡಿಯ ಲೆಕ್ಕಾಚಾರ ಹೇಗೆ ಎನ್ನುವಂಥ ಅರಿವು ಅನೇಕ ಯುವಕರಲ್ಲಿ ಇರೋದಿಲ್ಲ. ಸಾಲ ಮಾಡುವುದು ಸುಲಭ, ಆದರೆ ಅದನ್ನು ತೀರಿಸೋದು ಕಷ್ಟ. ನಿಮ್ಮ ಆದಾಯದ 30% ಹೆಚ್ಚು ಹಣ EMIಗೆ ಹೋಗ್ತಾ ಇದ್ರೆ ನೀವು ಆರ್ಥಿಕ ಅಪಾಯದಲ್ಲಿದ್ದೀರಿ ಅನ್ನುವುದು ಅರ್ಥ. ಬ್ಯಾಂಕೇತರ ಹಣಕಾಸು ಕಂಪನಿ ಹೋಮ್ ಕ್ರೆಡಿಟ್ ಭಾರತದಲ್ಲಿನ ಜನರು ಹೇಗೆ ಸಾಲ ಮಾಡ್ತಾರೆ, ಅದರಲ್ಲೂ ಕೂಡ ಯುವ ಸಮುದಾಯ ಹೇಗೆ ಸಾಲ ಮಾಡ್ತಾರೆ ಅನ್ನೋದನ್ನು ಪ್ರಶ್ನಿಸಿ ನಡೆಸಿದಂತಹ ಸಮೀಕ್ಷೆಯನ್ನು ಗಮನಿಸಿದರೆ ನಿಜಕ್ಕೂ ಆತಂಕ ಸೃಷ್ಟಿಯಾಗುತ್ತೆ. ಜನರು, ಹೆಚ್ಚಾಗಿ ಯುವಕರು ಸಾಲ ಮಾಡುವುದಕ್ಕೆ ಕಾರಣಗಳೇನು? ಸ್ಮಾರ್ಟ್ಫೋನ್ ಅಥವಾ ಗೃಹ ಉಪಕರಣಗಳ ಖರೀದಿಗೆ 46% ಮಂದಿ ಸಾಲ ಮಾಡ್ತಾರೆ. ಹೊಸ ವ್ಯವಹಾರ ಆರಂಭಿಸುವುದಕ್ಕೆ ಅಥವಾ ವಿಸ್ತರಿಸುವುದಕ್ಕೆ 25% ಮಂದಿ, ಮನೆಯ ನವೀಕರಣ ಅಥವಾ ನಿರ್ಮಾಣ ಮಾಡೋದಕ್ಕೆ 12% ಮಂದಿ, ಶಿಕ್ಷಣದ ಕುರಿತಾಗಿ 4% ಮಂದಿ,
ದ್ವಿಚಕ್ರ ವಾಹನ ಅಥವಾ ಕಾರನ್ನು ಖರೀದಿಸುವುದಕ್ಕೆ 4% ವೈದ್ಯಕೀಯ ತುರ್ತು ಪರಿಸ್ಥಿತಿ ಎದುರಾದಂಥ ಸಂದರ್ಭದಲ್ಲಿ 4% ಮಂದಿ ಸಾಲ ಮಾಡ್ತಾರೆ. ಮನೆ ಅಥವಾ ಆಸ್ತಿ ಖರೀದಿಗೆ 2% ಮಂದಿ ಸಾಲದ ಮೊರೆ ಹೋಗ್ತಾರೆ. ಸಾಲ ಪಡೆಯುವ ಮೂಲಗಳು ಯಾವುವು? EMI 65% ಮಂದಿ EMI ಆಧಾರದ ಸಾಲಗಳನ್ನು ಪಡಿತಾರೆ. ಕ್ರೆಡಿಟ್ ಕಾರ್ಡ್ಗೆ ಮೊರೆ ಹೋಗೋರು 25% ಮಂದಿ, ಸಾಲ ನೀಡುವ ಅಪ್ಲಿಕೇಶನ್ಸ್ಗಳಿಗೆ 3% ಜನ ಮುಖ ಮಾಡ್ತಾರೆ. ಸಾಲ ನೀಡುವ ಇತರೆ ಕಂಪನಿಗಳು ಅದಕ್ಕೆ 1% ಮಂದಿ ಮೊರೆ ಹೋಗ್ತಾರೆ. ಸಾಲ ತೆಗೆದುಕೊಳ್ಳುವ ವಿಧಾನ ಯಾವುವು? ಆನ್ಲೈನ್ ಮೂಲಕ 51% ಮಂದಿ ಸಾಲ ಪಡಿತಾರೆ. ಬ್ಯಾಂಕ್ ಅಥವಾ ಪಾಯಿಂಟ್ ಆಫ್ ಸೇಲ್ ಇದರ ಆಧಾರದಲ್ಲಿ 30%, ಗ್ರಾಹಕ ಸಹಾಯವಾಣಿ ಇದರ ಆಧಾರದಲ್ಲಿ 19% ಮಂದಿ ಸಾಲವನ್ನು ಪಡಿತಾರೆ. ಸಾಲ ಪಡೆಯಲು ಇರುವಂತಹ ಅಡಚಣೆಗಳೇನು? ಸಾಲದ ಸುಳಿಯಲ್ಲಿ ಸಿಲುಕುವಂತಹ ಭಯ 36% ಮಂದಿಗಿದೆ. ಬಡ್ಡಿ ದರ ಅಥವಾ EMI ಹೊರೆ ಆಗುತ್ತೆ ಅಂತ 31% ಮಂದಿ ಭಾವಿಸ್ತಾರೆ. ಸಾಲ ಪಡೆಯಲು ಕುಟುಂಬದ ನಿರಾಸಕ್ತಿ ಅಥವಾ ಅಸಮ್ಮತಿ 19% ಮಂದಿಗಿದೆ. ಸಾಲ ನೀಡುವ ಕಂಪನಿಗಳ ಮೇಲೆ ಅಪನಂಬಿಕೆ 8% ಮಂದಿಗೆ. ಸಾಲದ ಆಯ್ಕೆಗಳ ಬಗ್ಗೆ ಕಡಿಮೆ ಅರಿವು 3% ಮಂದಿಗೆ. ಸಾಲ ಪಡೆಯಲು ಗೊಂದಲ 2% ಮಂದಿಗಿದೆ. ಒಟ್ಟಿನಲ್ಲಿ ಈ ಸಮೀಕ್ಷೆಯಲ್ಲಿ 18 ರಿಂದ 55 ವರ್ಷದವರು ಪಾಲ್ಗೊಂಡಿದ್ದಾರೆ. 83% ಪುರುಷರು ಮತ್ತು 17% ಮಹಿಳೆಯರು ಭಾಗಿಯಾಗಿದ್ದಾರೆ. ಈ ಸಮೀಕ್ಷೆಯ ವರದಿ ಸಾಲದ ಸುಳಿಗೆ ಸಿಲುಕ್ತಿರುವವರಲ್ಲಿ ಹೆಚ್ಚು ಪುರುಷರು ಅಥವಾ ಯುವಕರೇ ಆಗಿದ್ದಾರೆ ಎನ್ನುವುದನ್ನು ಕೂಡ ಸೂಚ್ಯವಾಗಿ ಹೇಳಿದೆ ಎನ್ನುವುದು ಇಲ್ಲಿ ಮುಖ್ಯ ಅಂಶ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ EDina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.